ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ, my name is Ananda Masudi, Bagalkot, Karnataka State. My mobile number is 9242494770. WhatsApp number is 9900913869. ಬಿಗ್ ಬಾಸ್ 12ರ ಫಿನಾಲೆ ಹತ್ತಿರವಾಗ್ತಾ ಇದ್ದಂತೆ ಊಹಾಪೋಹಗಳ ಮಹಾಪೂರವೇ ಹರಿದಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಗಿಲ್ಲಿಯವರು ಗೆಲ್ತಾರ ಅನ್ನೋದನ್ನ ಸ್ವತಃ ಸುದೀಪ್ ಅವರೇ ಸೂಕ್ಷ್ಮವಾಗಿ ಹೇಳಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಗಿಲ್ಲಿಯವರ ಟ್ರೆಂಡ್ ಕೂಡ ಅದೇ ರೀತಿಯಾಗಿದೆ. ಸಮೀಕ್ಷೆಗಳೆಲ್ಲ ಗಿಲ್ಲಿ ಅವರೇ ಗೆಲ್ತಾರ ಅಂತ ಹೇಳ್ತಾ ಇದೆ. ಗಿಲ್ಲಿಯವರು ಪ್ರತಿಶತ 70ರಷ್ಟು ಗೆಲ್ಲುವ ಸಾಧ್ಯತೆಗಳು ಅದಾವ ಅಂತ ಹೇಳ್ತಾರೆ. ಉಳಿದವರೆಲ್ಲರೂ 10% ಕೆಳಗಡೆನೆ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಅಶ್ವಿನಿಯವರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾರೇನೋ ಅನ್ನುವಂಥ ಒಂದಷ್ಟು ಆತಂಕ ಬಹಳ ಜನರಲ್ಲಿ ಮೂಡಿದೆ. ನನಗೂ ಕೂಡ ಸೂಕ್ಷ್ಮವಾಗಿ ಹಾಗ ಅನ್ನಿಸ್ತಾ ಇದೆ. ಆದ್ರೆ ಅಶ್ವಿನಿಯವರಲ್ಲಿ ಅಂಥ ಒಂದು ಮೌಲ್ಯ, ಅವರ ಒಂದು ವ್ಯಕ್ತಿತ್ವ ಎಲ್ಲಿ ಪ್ರದರ್ಶನ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಕೇವಲ ಜಗಳವನ್ನ ಮಾಡ್ತಾರ, ಜಗಳದಲ್ಲಿ ಇನ್ನೊಬ್ಬರ ಬಾಯಿ ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ, ಒಂದಷ್ಟು ಗಟ್ಟಿ ಮುಟ್ಟಾಗಿ ಅದಾರ. ತಾವೆಷ್ಟೇ ಸುದೀಪ್ ಅವ್ರ ಕೈಯಿಂದಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಸ್ಪರ್ಧಿಗಳ ಕೈಯಿಂದಾಗ್ಲಿ ಬಯಸಿಕೊಂಡ್ರು ಕೂಡ ಅನಿಸಿಕೊಂಡ್ರು ಕೂಡ ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ಅವ್ರು ಮುಂದೆ ಹೋಗ್ತಾ ಇದ್ದಾರ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಗೆಲ್ಲಿಸ್ತಾರ? ನನಗಂತೂ ಇದು ಸರಿ ಅನ್ಸಲ್ಲ. ಅಶ್ವಿನಿ ಅವರು ಗೆದ್ರೆ ಅದೊಂದು ಮಹಾ ಅಪರಾಧ ಆಗ್ತದ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿ ವ್ಯಕ್ತಿತ್ವವನ್ನು ನಾವು ನೋಡಿದ್ರೆ ಆರಂಭದಿಂದ ಇಲ್ಲಿವರೆಗೂ ಕೂಡ ನಮ್ಮ ಗಿಲ್ಲಿಯವರು ಪ್ರಥಮ ಸ್ಥಾನದಲ್ಲಿ ಅದಾರ. ದ್ವಿತೀಯ ಸ್ಥಾನದಲ್ಲಿ ಕಾವ್ಯ ಅವರು ಇದ್ರು. ಆದ್ರೆ ಅವರ ಅಮ್ಮ ಮತ್ತು ತಮ್ಮ ಬಂದು ಹೋದ ನಂತರ ಕಾವ್ಯ ಅವರ ವ್ಯಕ್ತಿತ್ವ ನೆಲಸಮ ಆಗಿ ಹೋಗ್ಬಿಟ್ಟದು. ಯಾಕಂದ್ರೆ ಅವ್ರು ಬಂದು ಹೋದದ್ದು ಒಂದೇ ಅಲ್ಲ ಕಾರಣ, ಅದನ್ನ ಮುಚ್ಚಿಟ್ಕೊಂಡ್ರು ಅವರು. ಸ್ವತಃ ತನ್ನ ಆತ್ಮೀಯ ಗೆಳತಿ ಸ್ಪಂದನಾ ಅವ್ರ ಮುಂದೆ ಕೂಡ ಆ ಘಟನೆಯನ್ನ ವಿವರಿಸಲಿಲ್ಲ. ಆತ್ಮೀಯ ಸ್ನೇಹಿತ ಅಂತ ಹೇಳ್ಕೊಳ್ತಕ್ಕಂಥ ಗಿಲ್ಲಿಯವರ ಮುಂದೆ ಕೂಡ ಅದನ್ನ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳಿಲ್ಲ. ಸಾಧ್ಯ ಆದಷ್ಟು ಕೊನೆಯವರೆಗೂ ಅದನ್ನು ಮುಚ್ಚಿಟ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ರು. ಇದು ಕೂಡ ಒಂದು ದೊಡ್ಡ ಅಪರಾಧ. ಮಾಡಿದ ತಪ್ಪು ಅಪರಾಧ ಆದ್ರೆ ಅದಕ್ಕಿಂತ ಹೆಚ್ಚಿನ ತಪ್ಪು ಅದನ್ನು ಮುಚ್ಚಿಟ್ಟುಕೊಂಡಿದ್ದು. ಅಂದ್ರೆ ಅವರ ವ್ಯಕ್ತಿತ್ವವನ್ನು ಅದು ತೋರಿಸ್ತದ. ಅಂದ್ರೆ ಅವರು ಸಹಜವಾಗಿ ಇಲ್ಲ, ಅವರು ಪ್ರಾಮಾಣಿಕವಾಗಿಲ್ಲ, ಅವರು ನಿಯತ್ತಿನಿಂದ ಇಲ್ಲ ಅನ್ನುವಂತಹದ್ದನ್ನ ತೋರಿಸ್ತದ. ಕಿಚ್ಚ ಸುದೀಪ್ ಅವರು ಆ ವಿಟಿ ಹಾಕದೇ ಇದ್ರೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಆ ವಿಟಿ ಹಾಕಿದ ಮೇಲೆ ಗಿಲ್ಲಿ ಅವರು ಮುಂದೆ ಕುತ್ಕೊಂಡು ಮೊಸಳೆ ಕಣ್ಣೀರನ್ನ ಹಾಕ್ತಾರ ಕಾವ್ಯ ಅವರು. ಅದಕ್ಕೋಸ್ಕರ ಕಾವ್ಯ ಅವರನ್ನ ನಾವು ಈಗ ಮೊದಲಿನ ಹಾಗೆ ಒಬ್ಬ ಒಳ್ಳೆಯ ವ್ಯಕ್ತಿತ್ವದ ಹುಡುಗಿ ಅಂತ ಅನ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಸ್ಥಾನವನ್ನ ರಕ್ಷಿತಾ ಅವರು ತುಂಬಿದ್ದಾರೆ. ಇವಾಗ ರಕ್ಷಿತಾ ಅವರು ನಿಜವಾಗಲೂ ಗಿಲ್ಲಿ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ, ಅವರ ವ್ಯಕ್ತಿತ್ವವನ್ನ ಮೆಚ್ಕೊಳ್ತಾ ಇದ್ದಾರೆ. ಗಿಲ್ಲಿ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡ್ತಾ ಇದ್ದಾರೆ. ಅವರ ಆಹಾರ ವಿಹಾರ ಎಲ್ಲದಕ್ಕೂ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವ್ರನ್ನ ಬಿಟ್ರೆ ಆ ಮನೆ ಒಳಗೆ ಒಂದಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರು ಯಾರಾದ್ರೂ ಇದ್ರೆ ಅದು ರಕ್ಷಿತಾ ಅವರು. ರಘು ಅವರು ಕೂಡ ಈಗ ವ್ಯಕ್ತಿತ್ವದಲ್ಲಿ ಒಂದಷ್ಟು ತಮ್ಮ ತಪ್ಪುಗಳನ್ನ ತೋರಿಸಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಈಗ ಮತಗಳು ಕಮ್ಮಿ ಬರ್ತಾ ಇದ್ದಾವೆ. ಸ್ವತಃ ಅವ್ರಿಗೆ ಅನಿಸಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಅದಕ್ಕೆ ಅವ್ರು ಗಿಲ್ಲಿ ಅವ್ರ ಮುಂದೆ, ರಕ್ಷಿತಾ ಅವ್ರ ಮುಂದೆ ನಾವು ಗಿಲ್ಲಿನ ಮೊದಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಈಗ ಅರ್ಥ ಆಗ್ತಾ ಇದೆ ಅನ್ನುವಂಥ
ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಹೊರಗೆ ಹೋಗ್ಬೋದು ಅನ್ನೋ ಭಯ ಅವರಿಗೆ ಕಾಡ್ತಾ ಇದೆ. ಅಶ್ವಿನಿ ಅವರನ್ನ ಬಹಳ ಅಂದ್ರೆ ಕೊನೆಯ 3 ಜನರಲ್ಲಿ ತಗೊಂಡು ಬರ್ಲಿ, ನಮ್ದೇನ್ ತಕರಾರಿಲ್ಲ. ಆದ್ರೆ ಅವ್ರನ್ನ 2ನೇ ಸ್ಥಾನಕ್ಕಾಗ್ಲಿ ಅಥವಾ 1ನೇ ಸ್ಥಾನಕ್ಕಾಗ್ಲಿ ತಂದ್ರೆ ಮಹಾ ಅಪರಾಧ ಆಗ್ತದ. ಅದು ನಮ್ಮ ದೃಷ್ಟಿಕೋನದಲ್ಲಿ ಸರಿ ಆಗಲ್ಲ. ಅದು ಬಿಗ್ ಬಾಸಿನ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿರ್ತದ ಅನ್ನುವಂತ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ. ಅಶ್ವಿನಿ ಅವರು ಒಂದಷ್ಟು ಒಳ್ಳೆಯವರಾಗ್ಯಾರ, ಒಂದಷ್ಟು ಒಳ್ಳೆಯ ಮಾತುಗಳನ್ನ ಆಡ್ತಾರ ಅಂತಂದ್ರೆ ಅವರು ನಿಜವಾಗ್ಲೂ ಒಳ್ಳೆಯವರು ಅಂತ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಅವರ ವ್ಯಕ್ತಿತ್ವ ಏನು ಅನ್ನೋದು ಬಿಗ್ ಬಾಸ್ ನಲ್ಲಿ 100 ದಿನಗಳಲ್ಲಿ ಸ್ಪಷ್ಟ ಆಗಿ ಹೋಗ್ಯದ. ಅದನ್ನ ಸುದೀಪ್ ಅವರು ಮೊನ್ನೆ ಅವರ ವಿಟಿ ಹಾಕುವುದರ ಮುಖಾಂತರ, ಅಂದ್ರೆ ಗಿಲ್ಲಿ ಅವ್ರ ಜೊತೆ ಮಾತಾಡಿದ್ದನ್ನ ಅಶ್ವಿನಿ ಅವರು ಹೊರಗಡೆ ಬಂದು, ಅಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ, ಇಬ್ಬರೇ ಇದ್ರಲ್ಲ, ಹೊರಗಡೆ ಬಂದು ತಂದೆ ಸರಿ, ಗಿಲ್ಲಿ ಬಹಳ ತಪ್ಪು ಮಾತಾಡಿದ, ನನಗ ಏಕವಚನದಲ್ಲಿ ಮಾತಾಡಿದ, ನನಗ ಅವಮಾನ ಮಾಡಿದ, ನನಗ ತುಳಿಲಿಕ್ಕೆ ಪ್ರಯತ್ನ ಮಾಡಿದ, ಹಾಗೆ ಹೀಗೆ ಅಂತ ಶಂಖ ಊದಿದ್ರು. ಆದ್ರೆ ಕಿಚ್ಚ ಸುದೀಪ್ ಅವರು ವಿಟಿ ಹಾಕಿದ ನಂತರ ಅವರ ಶಂಖ ನೆಲಕ್ಕೆ ಬಿದ್ದು ಹೋಗ್ಬಿಡ್ತು. ಇಷ್ಟಾದ್ರೂ ಕೂಡ ಅಶ್ವಿನಿ ಅವರು ಭಂಡತನದಿಂದ ಆಟವನ್ನ ಆಡ್ತಾ ಇದ್ದಾರೆ. ಆದ್ರೆ ಅವರು ಈ ನೀರೆರಚುವ ಆಟವನ್ನ ನೋಡಿದ್ರೆ ನಮಗೂ ಕೂಡ ಅವ್ರ ಬಗ್ಗೆ ಅನುಕಂಪ ಬರುತ್ತೆ. ಹಾಗೆ ಕೂಡ ಪರವಾಗಿಲ್ಲಪ್ಪ, ಒಬ್ಬ ಹೆಣ್ಮಗಳು ಇಷ್ಟೊಂದು ಸ್ಟ್ರಾಂಗ್ ಅಲ್ಲ ಅಂತ ನಮಗೂ ಅಭಿಮಾನ ಅನಿಸುತ್ತೆ. ಬಟ್ ಅದು ಒಂದೇ ಕಾರಣಕ್ಕೆ ಅವ್ರನ್ನ ನಾವು 2ನೇ ಸ್ಥಾನಕ್ಕೆ ಅಥವಾ 1ನೇ ಸ್ಥಾನಕ್ಕೆ ತರುವುದು ಮಹಾ ಅಪರಾಧ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ತಿಳುವಳಿಕೆಯ ಪ್ರಕಾರ ಈಗ 8 ಜನರಲ್ಲಿ ಇದೇ ವಾರ 2 ಹೋಗ್ತಾರ, ಮುಂದಿನ ವಾರದಲ್ಲಿ 6 ಜನ ಉಳಿತಾರ ಅಂತ ನನಗನ್ನಿಸ್ತದ. ಮತಗಳ ಎಣಿಕೆಯ ಪ್ರಕಾರ ರಾಶಿಕಾ ಅವರು ಕೊನೆ ಸ್ಥಾನದಲ್ಲಿದ್ದಾರೆ. ಈ ವಾರ ಆಡಿದಂತ ಆಟದಲ್ಲೂ ಕೂಡ ಅವರು ದೊಡ್ಡ ಪ್ರಮಾಣದ ಸಾಧನೆಯನ್ನೇನು ಮಾಡಿಲ್ಲ. ಹೀಗಾಗಿ ಇವತ್ತು ರಾತ್ರಿ ಅಥವಾ ನಾಳೆ ರಾತ್ರಿ ಅವರು ಮಿಡ್ ನೈಟ್ ಎಲಿಮಿನೇಟ್ ಆಗಬಹುದು ಅನ್ನುವಂತ ಒಂದು ಊಹೆ ನನ್ನದು. ಇನ್ನು 2ನೇದಾಗಿ ನಾಳೆ ಶನಿವಾರ ಅಥವಾ ರವಿವಾರ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲಿ ಇನ್ನು ಒಬ್ಬರನ್ನ ಹೊರಗೆ ಕಳಿಸಬಹುದು. ಅದರಲ್ಲಿ ಅಕಸ್ಮಾತ್ ಈ ಆಟಗಳಲ್ಲಿ ಚೆನ್ನಾಗಿ ಆಡಿದ ಕಾರಣಕ್ಕೋಸ್ಕರ ಧ್ರುವಂತ್ ಅವ್ರು ಏನಾದ್ರು 6 ಜನರಲ್ಲಿ ಒಬ್ರು ಆಗಿ ಉಳಿದಿದ್ರೆ ಇನ್ನು ಯಾರನ್ನ ತೆಗಿಬೇಕು? ತೆಗೆದ್ರೆ ರಘು ಅವ್ರನ್ನ ತೆಗಿಬೇಕು. ರಘು ಅವರು ಹೋಗಬಹುದು ಅನ್ನುವಂತ ಅನುಮಾನ ನನಗಿದೆ. ಅಕಸ್ಮಾತ್ ಧ್ರುವಂತ್ ಅವರು ಕೊನೆಯ 6 ಜನರಲ್ಲಿ ಉಳ್ಕೊಂಡಿರ್ಲಿಲ್ಲ ಅಂದ್ರೆ ಧ್ರುವಂತ್ ಅವರು ಹೋಗಬಹುದು. ಬಹುತೇಕ ನನ್ನ ತಿಳುವಳಿಕೆ ಪ್ರಕಾರ ಕಾವ್ಯ ಅವರು ಕೊನೆಯ 6 ಜನರಲ್ಲಿ ಉಳಿತಾರ ಅಂತ ಅನಿಸ್ತದ. ಯಾಕಂದ್ರೆ ಅವರು ಮತಗಳ ಎಣಿಕೆಯ ಪ್ರಕಾರ 3ನೇ ಸ್ಥಾನದಾಗಿದ್ರು, ಈಗ 4ನೇ ಸ್ಥಾನಕ್ಕೆ ಬಂದಾರ. ಅವರು 4ನೇ ಸ್ಥಾನಕ್ಕೆ ಬರ್ಲಿಕ್ಕೆ ಮುಖ್ಯ ಕಾರಣ ಅವರ ತಪ್ಪು ನಿರ್ಧಾರ. ಗಿಲ್ಲಿ ಅವರಿಂದ ಅನಾವಶ್ಯಕವಾಗಿ ಅಂತರವನ್ನ ಕೈಕೊಳ್ಳೋದ್ರಿಂದ ಅವರಿಗೆ ಮತಗಳು ಕಮ್ಮಿ ಬರ್ತಾ ಇದಾವೆ. ಏನೇ ಕಮ್ಮಿ ಬಂದ್ರು ಕೂಡ ಅವರು 4ನೇ ಸ್ಥಾನದಲ್ಲಿ ಇರ್ತಾರ, 4ನೇ ಸ್ಥಾನವನ್ನು ಕಾಯ್ಕೊಂಡು ಹೋಗ್ತಾರ. ಹೀಗಾಗಿ ಅವರು ಡೇಂಜರ್ ಝೋನ್ ದಿಂದ ಹೊರಗಿದ್ದಾರ ಅಂತ ನನಗನ್ನಿಸ್ತದ. ಕೊನೆಯದಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಗಿಲ್ಲಿ ಅವರು ಗೆಲ್ಲಬೇಕು, ರಕ್ಷಿತಾ ಅವರು ರನ್ನರ್ ಆಗ್ಬೇಕು, ಅಂದ್ರೆ 2ನೇ ಸ್ಥಾನಕ್ಕೆ ಬರಬೇಕು, ಕಾವ್ಯ ಅಥವಾ ಅಶ್ವಿನಿ ಅವರು 3ನೇ ಸ್ಥಾನಕ್ಕೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಕಸ್ಮಾತ್ ಈಗಾಗಲೇ ನಾನು ಹೇಳಿದಂಗ ಕನ್ನಡ ಕಲರ್ಸ್ ದವ್ರು ಏನಾದ್ರು ತಮ್ಮ ಸಾಫ್ಟ್ ಕಾರ್ನರ್ ಅನ್ನ ಕಾವ್ಯ ಅವರಿಗೆ ತೋರಿಸಿದ್ರೆ ಕಾವ್ಯ ಅವರು 2ನೇ ಸ್ಥಾನಕ್ಕೆ ಬರಬಹುದು. ಬರುವ ಸಾಧ್ಯತೆಗಳು ತುಂಬಾ ಕಮ್ಮಿ ಇದಾವೆ. ಅದಕ್ಕೋಸ್ಕರ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಅಶ್ವಿನಿ ಅವರು ಯಾವುದೇ ಪರಿಸ್ಥಿತಿಯಲ್ಲಿ 2ನೇ ಸ್ಥಾನ ಅಥವಾ 1ನೇ ಸ್ಥಾನಕ್ಕೆ ಬರಲೇಬಾರದು ಅನ್ನೋದು ಆಗಿರೋದ್ರಿಂದ ದಯವಿಟ್ಟು ನನ್ನ ಈ ವಿಡಿಯೋವನ್ನ ತಾವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರಿ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.